ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ಬೈಬಲ್ನ ಸಮಯಗಳು ಮತ್ತು ಅನುಕ್ರಮಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹೊಸದಾಗಿ ನೋಡುತ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ. ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡ್ರಿ ಮತ್ತು ಲೈಕ್ ಕೊಡೋದನ್ನು ಮರೆಯಬೇಡ್ರಿ. ದೇವಾದಿ ದೇವನು ಆದಿಕಾಂಡದಿಂದ ಪ್ರಕಟಣೆಯವರೆಗೂ ತನ್ನ ಮಾತುಗಳನ್ನು ಪ್ರವಾದಿಗಳೊಂದಿಗೆ, ಯಾಜಕರೊಂದಿಗೆ, ಸೇವಕರೊಂದಿಗೆ, ದೇವದೂತರೊಂದಿಗೆ, ಇಲ್ಲವೆಂದರೆ ದರ್ಶನಗಳ ಮುಖಾಂತರ ನಮಗೆ ತಿಳಿಸಿದರು. ನಾನು ಒಂದು ವಿಡಿಯೋದಲ್ಲಿ ತಿಳಿಸಿರುವೆ, ವಾಕ್ಯಗಳನ್ನು ಮನುಷ್ಯರ ಕೈಯಿಂದ ಬರೆಯಲ್ಪಟ್ಟಿದೆಯಾ ಇಲ್ಲವೆಂದರೆ ದೇವರ ಕೈಯಲ್ಲಿ ಬರೆಯಲ್ಪಟ್ಟಿದೆಯಾ ಎಂದು. ಅದರಲ್ಲಿ ನೀವು ಗಮನಿಸಿ ಇರುತ್ತೀರಾ. ದರ್ಶನಗಳ ಮುಖಾಂತರ, ಆತ್ಮದ ಮುಖಾಂತರ, ಪ್ರೇರಣೆಯ ಮುಖಾಂತರ, ಇಲ್ಲವೆಂದರೆ ದೇವರ ಮಾತುಗಳ ಮುಖಾಂತರ ಕೂಡ ಈ ಗ್ರಂಥವು ರಚನೆಯಾಗಿರುವುದು. ವಾಕ್ಯದ ಆಧಾರದ ಮೇಲೆ ವಿಡಿಯೋದಲ್ಲಿ ನೋಡಿರುತ್ತೀರಾ. ಆದರೆ ನೋಡಿರಿ, ದೇವರು ತನ್ನ ಮಾತುಗಳನ್ನು ಪ್ರವಾದಿಗಳೊಂದಿಗೆ, ಯಾಜಕರೊಂದಿಗೆ, ಸೇವಕರೊಂದಿಗೆ ಈ ವಿಧವಾಗಿ ತಿಳಿಸುತ್ತಿದ್ದರು. ಆದಾಮನಿಂದ ಇಲ್ಲಿಯವರೆಗೂ ದೇವರು ಆಜ್ಞೆಗಳನ್ನು, ವಾಗ್ದಾನಗಳನ್ನು, ನಿಬಂಧನೆಗಳನ್ನು ನಮಗೆ ತಿಳಿಸುತ್ತಾನೇ ಇದ್ದಾರೆ ಎಂದು ನಾವು ಗಮನಿಸಬೇಕು. ಉದಾಹರಣೆಗೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯವನ್ನು ಓದಿರಿ. ದೇವರು ಪ್ರತಿಯೊಂದನ್ನು ನೂತನಪಡಿಸುತ್ತಾನೇ ಇದ್ದಾರೆ. ಯಾಕೆ ನೂತನಪಡಿಸುತ್ತಿದ್ದಾರೆ ಎಂದು ಮೊದಲು ನಾವು ಆಲೋಚನೆ ಮಾಡಬೇಕು. ನಮಗೆ ಒಂದೊಂದು ಸಾರಿ ನೋಡಿರಿ, ನೀತಿ ಕಥೆಗಳ ಮುಖಾಂತರ ಹೇಳಬೇಕೆಂದು ನೋಡುತ್ತಾರೆ. ನೀತಿ ಕಥೆಗಳ ರೀತಿ ಹೇಳುವುದು ಎಂದರೆ ಜ್ಞಾನವು ಇಲ್ಲದಿರುವಾಗ, ಶಕ್ತಿ ಸಾಮರ್ಥ್ಯ ಇಲ್ಲದೆ ಇರುವಾಗ ಒಂದೊಂದು ಸಾರಿ ನೀತಿ ಕಥೆಗಳ ರೀತಿ ಹೇಳುತ್ತಿರುತ್ತಾರೆ. ಅವರು ಅರ್ಥ ಮಾಡಿಕೊಳ್ಳುವ ಸ್ಥಿತಿ ಬರುತ್ತದೆ. ಈ ವಾಕ್ಯವನ್ನು ಯಾವ ವಿಧವಾಗಿ ಧ್ಯಾನ ಮಾಡಬೇಕು ಎಂದರೆ, ಬೈಬಲನ್ನು 3 ಕಾಲಗಳಾಗಿ ನಾವು ಗಮನಿಸಬೇಕು. ಬೈಬಲ್ ಕಾಲವನ್ನು 3 ಭಾಗಗಳಾಗಿ ನೋಡಿದರೆ, ಮೊಟ್ಟ ಮೊದಲಿಗೆ ಅಜ್ಞಾನ ಕಾಲ, ಏನು ಇಲ್ಲದೆ ಏನನ್ನು ತಿಳಿದುಕೊಳ್ಳಲೂ ಆಗದೆ, ಶಕ್ತಿಯಾಗಲಿ ಸಾಮರ್ಥ್ಯವಾಗಲಿ ಇಲ್ಲದ ಸ್ಥಿತಿಯಲ್ಲಿ ಇದ್ದ ಕಾಲ, ಅದನ್ನು ಅಜ್ಞಾನ ಕಾಲ ಎನ್ನುತ್ತಾರೆ. ಇದನ್ನು ಪಿತೃಗಳ ಕಾಲ ಎಂದು ಕೂಡ ಅನ್ನುತ್ತಾರೆ. ಧರ್ಮಶಾಸ್ತ್ರ ಕಾಲದಲ್ಲಿ ಆಜ್ಞೆಗಳು ಕೊಡಲ್ಪಟ್ಟವು, ನಂತರ ಸಂಬಂಧಗಳು ಬಂದವು. ಆ ವಿಧವಾಗಿ ಸ್ವಲ್ಪ ನಿಯಮಗಳ ಮುಖಾಂತರ ನಡೆಸಿದರು. ಇದು ಎಲ್ಲವೂ ಧರ್ಮಶಾಸ್ತ್ರ ಕಾಲವೂ ಆಗಿದೆ. ಅನಂತರ ಕ್ರಿಸ್ತನ ಕಾಲದಲ್ಲಿ ನೂತನ ನಿಬಂಧನೆಯ ಕಾಲವು ಬಂದಿತು. ಅಂದರೆ ಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪಿಸಿ ಪರಲೋಕ ರಾಜ್ಯಕ್ಕೆ ಪ್ರವೇಶವನ್ನು ಏರ್ಪಾಡು ಮಾಡಿ ಪುನರುತ್ಥಾನ ಶಕ್ತಿ ನಮಗೆ ಅನುಗ್ರಹಿಸಿ ಹೊಸ ಒಡಂಬಡಿಕೆಯ ಕಾಲವಾಗಿ ಮಾಡಿದರು. ಈಗ ನೋಡಿ, ಅಜ್ಞಾನ ಕಾಲದಲ್ಲಿ ಇರುವ ಪರಿಸ್ಥಿತಿ ಧರ್ಮಶಾಸ್ತ್ರ ಕಾಲದಲ್ಲಿ ಇಲ್ಲ. ಹಾಗೆ ಧರ್ಮಶಾಸ್ತ್ರ ಕಾಲದಲ್ಲಿ ಇದ್ದ ಸ್ವಲ್ಪ ಪರಿಸ್ಥಿತಿಗಳು ನೂತನ ನಿಬಂಧನೆ ಕಾಲದಲ್ಲಿ ಇಲ್ಲ, ಅವು ಅನ್ವಯಿಸುವುದಿಲ್ಲ. ಆ ವಿಧವಾಗಿ ನೂತನ ನಿಬಂಧನೆ ಕಾಲದಲ್ಲಿ ನಡೆಯುತ್ತಿರುವ ಎಲ್ಲವೂ ಕೂಡ ಅಜ್ಞಾನ ಕಾಲದಲ್ಲಾಗಲಿ ಧರ್ಮಶಾಸ್ತ್ರ ಕಾಲದಲ್ಲಾಗಲಿ ಇಲ್ಲ. ಯಾಕೆ ಎಂದರೆ ದೇವರು ಅಜ್ಞಾನ ಕಾಲದಿಂದ ಸ್ವಲ್ಪ ಸ್ವಲ್ಪ ಕಲಿಸುತ್ತಾ ನೂತನ ಪಡಿಸುತ್ತಾ ಬರುತ್ತಿದ್ದಾರೆ ಜ್ಞಾನವನ್ನು ಕೊಡುವುದಕ್ಕೆ. ಯಾಕೆ ಎಂದರೆ ಅಜ್ಞಾನ ಕಾಲ ಬೇರೆ, ಧರ್ಮಶಾಸ್ತ್ರ ಕಾಲ ಬೇರೆ, ನೂತನ ನಿಬಂಧನೆ ಕಾಲ ಬೇರೆ. ಅದಕ್ಕೆ ದೇವರು ನಮಗೆ ತಿಳಿಸುತ್ತಿರುವುದನ್ನು ಕಾಲಾನುಕೂಲವಾಗಿ ಗ್ರಹಿಸಬೇಕು ಎಂದು ನಾನು ನಿಮಗೆ ತಿಳಿಸುತ್ತಿದ್ದೇನೆ. ಈಗ ನೋಡಿ, ಆದಾಮನಿಂದ ನೋಹನವರೆಗೂ ಅದು ಅಜ್ಞಾನ ಕಾಲ, ಪಿತೃಗಳ ಕಾಲ. ಅದರಲ್ಲಿ ಸೃಷ್ಟಿಯ ಕುರಿತು ಬರೆದಿದೆ. ಪ್ರತಿಯೊಂದನ್ನು ನಾವು ಕಲಿತುಕೊಳ್ಳಬೇಕು. ಆಗ ಇಂತಹ ಜ್ಞಾನವೂ ಇರಲಿಲ್ಲ. ಆದಾಮನಿಂದ ನೋಹನವರೆಗೂ ಕೂಡ ಜ್ಞಾನ ಕಾಲವು. ಈಗ ನೋಡಿ, ಒಂದು ಮಗುವು ಹುಟ್ಟಿದರೆ ಆ ಮಗುವಿಗೆ ಜ್ಞಾನವಿರುವುದಿಲ್ಲ, ಶಕ್ತಿ ಇರುವುದಿಲ್ಲ, ಸಾಮರ್ಥ್ಯವಿರುವುದಿಲ್ಲ. ಅದಕ್ಕೆ ಯಾರಾದರೂ ಸರಿಯೇ ಆ ಮಗುವನ್ನು ಎಷ್ಟು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಾರೆ. ಹಾಗೆಯೇ ದೇವರೂ ಕೂಡ ಪ್ರತ್ಯೇಕವಾಗಿ ಅವರನ್ನು ನೋಡಿಕೊಳ್ಳುತ್ತಾ ಬಂದರು. ತನ್ನ ಒಂದು ಸಂರಕ್ಷಣೆಯನ್ನು ಕೊಟ್ಟರು. ಆದಾಮನಿಂದ ನೋಹನವರೆಗೂ ಕೂಡ, ಅನಂತರ ನೋಹಾನನಿಂದ ಅಬ್ರಾಮನವರೆಗೂ ಕೂಡ ಒಂದು ಪ್ರಾಯದ ಮಗುವು ಒಂದು ವಯಸ್ಸಿಗೆ ಬಂದಾಗ ಯಾವ ವಿಧಾನದಲ್ಲಿ ಪ್ರವರ್ತಿಸುತ್ತದೆ, ನಡೆಯುವುದು, ಮಾತಾಡುವುದು, ಈ ವಿಧಾನವಾಗಿ ನೋಹಾನನಿಂದ ಅಬ್ರಾಮನವರೆಗೂ ಕೂಡ ದೇವರು ಒಂದು ಮಗುವಿನ ರೀತಿಯಲ್ಲಿ ಸಂರಕ್ಷಣೆ ಮಾಡುತ್ತಿದ್ದರು. ಅನಂತರ ಅಬ್ರಾಹಮನಿಂದ ಮೋಶೆಯವರೆಗೂ, ಈಗ ನೋಡಿ, ಅಬ್ರಾಹಮನಿಂದ ಮೋಶೆಯವರೆಗೂ ಕೂಡ ಇನ್ನೂ ಆ ಸ್ಥಿತಿಯಲ್ಲೇ ಇತ್ತು, ಅಜ್ಞಾನ ಕಾಲದಲ್ಲೇ ಇತ್ತು.
ಅಬ್ರಾಹಮನಿಂದ ಮೋಶೆಯವರೆಗೂ. ಆಗ ಸ್ವಲ್ಪ ಜ್ಞಾನ, ಸಾಮರ್ಥ್ಯ, ಸ್ವಲ್ಪ ತಿಳುವಳಿಕೆ ಅಳವಡಿಸಿಕೊಳ್ಳುತ್ತಿದ್ದರು. ಅಂದರೆ ಈ 3 ಸಂದರ್ಭಗಳನ್ನು ಕೂಡ ಅಜ್ಞಾನ ಕಾಲ ಎಂದು ನಾವು ಹೇಳಬಹುದು. ಯಾಕೆ ಎಂದರೆ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 30ನೇ ವಾಕ್ಯವನ್ನು ನೋಡಿರಿ. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರನ್ನು ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಆ ಅಜ್ಞಾನ ಕಾಲವು ಎಂದರೆ ಆದಾಮನಿಂದ ನೋಹನವರೆಗೆ, ನೋಹಾನನಿಂದ ಅಬ್ರಾಮನವರೆಗೆ, ಅಬ್ರಾಹಮನಿಂದ ಮೋಶೆಯವರೆಗೆ, ಆದಾಮನಿಂದ ಮೋಶೆಯವರೆಗೂ ಅಜ್ಞಾನ ಕಾಲವು. ಅದಾದ ಮೇಲೆ ಮಗುವಿಗೆ ಮಾತನಾಡಲು ನಡೆಯಲು ಬಂದಾಗ ಸ್ವಲ್ಪ ಸಮಯಕ್ಕೆ ಮಕ್ಕಳನ್ನು ನಾವು ಶಾಲೆಗೆ ಹಾಕುತ್ತೇವೆ. ಡೈರೆಕ್ಟಾಗಿ 10th ಡಿಗ್ರಿನೋ ಹಾಕುವುದಿಲ್ಲ. ಪ್ರತಿಯೊಂದು ಮಗುವನ್ನು ನರ್ಸರಿಯಿಂದ 1 by 1 ಯಾವ ವಿಧಾನದಲ್ಲಿ ಮುಂದೆ ಹೋಗುತ್ತಾರೋ ಆ ವಿಧಾನದಲ್ಲೇ ದೇವರು ತನ್ನ ಪ್ರಜೆಗಳನ್ನು ಕೂಡ ಜ್ಞಾನದಲ್ಲಿ ನಡೆಸುತ್ತಾ ಇದ್ದಾನೆ. ಈಗ ನೋಡಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24-25ನೇ ವಾಕ್ಯವನ್ನು ನೋಡಿರಿ. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಆದರೆ ಕ್ರಿಸ್ತನ ನಂಬಿಕೆಯು ಬಂದಿರಲಾಗಿ ನಾವಿನ್ನು ಕಾಯುವವನ ಕೈ ಕೆಳಗಿರುವವರಲ್ಲ, ಅಂದರೆ ಅಂತಹ ಬಾಲ್ಯ ಸ್ಥಿತಿಯಲ್ಲಿ ಇಲ್ಲ. ಈಗ ನೋಡಿ, ಮೋಶೆಯ ನಂತರ ಬಂದ ಕಾಲವನ್ನು ಧರ್ಮಶಾಸ್ತ್ರ ಕಾಲವೆಂದೆವೂ ಅಲ್ಲವಾ? ಈ ಧರ್ಮಶಾಸ್ತ್ರ ಕಾಲಕ್ಕೆ ಬಾಲಕನು ಎಂದು ಕರೆಯಲ್ಪಟ್ಟಿದೆ. ಈ ಬಾಲ ಶಿಕ್ಷಣೆಯಲ್ಲಿ ಇರುವ ಸಮಯದಲ್ಲಿ ಆ ಬಾಲಕನು ತನ್ನ ಮೆಂಟಾಲಿಟಿ, ಮೈಂಡ್, ಕ್ಯಾರೆಕ್ಟರ್ ಯಾವ ವಿಧಾನದಲ್ಲಿ ಇರುತ್ತವೆ ಎಂಬುದು ನಿಮಗೆ ಗೊತ್ತಿದೆ. ಆ ಬಾಲ ಶಿಕ್ಷಣಕ್ಕೆ ಈ ಧರ್ಮಶಾಸ್ತ್ರವು ಹೋಲಿಕೆಯಾಗಿದೆ. ಅದಕ್ಕೆ ದೇವರು ತನ್ನ ಕೈಯಿಂದ ತನ್ನ ಮಕ್ಕಳಿಗೆ ಕಲಿಸುತ್ತಾ ಬಂದರು. ಯೆಹೋಶುವ, ನ್ಯಾಯಸ್ಥಾಪಕರು, ಅರಸರು ಬಾಬೇಲಿನ ಸೆರೆಗೆ ನಂತರ ಪರಸೀಯ ಸಾಮ್ರಾಜ್ಯಗಳು ಅವರ 2ನೇ ಸಾರಿ ದೇವಾಲಯವನ್ನು ತಿರುಗಿ ಕಟ್ಟಿದ್ದು, ನಂತರ ಇಸ್ರಾಯೇಲ್ ಪ್ರಜೆಗಳು ಎಲ್ಲರೂ ಕೂಡ ತಿರುಗಿ ದೇಶಕ್ಕೆ ಮತ್ತೆ ಬರುವುದು, ಎಲ್ಲವನ್ನು ಕೂಡ ಆ ಬಾಲಕನು ತನ್ನ ಕೆಲಸವನ್ನು ಪೂರ್ತಿ ಮಾಡಿಕೊಳ್ಳುವ ಪರಿಸ್ಥಿತಿ ಎಂದರೆ ಆ ಧರ್ಮಶಾಸ್ತ್ರಕ್ಕೆ ಕಟ್ಟುಪಾಡಿನ ಸ್ಥಿತಿಯಲ್ಲಿ ಇದ್ದರು. ಬಾಲ ಶಿಕ್ಷಣದ ಸಮಯದಲ್ಲಿ ಬಾಲಕನಾಗಿ ಇರುವ ತನ್ನ ನಡವಳಿಕೆಯನ್ನು ತಿದ್ದುಕೊಳ್ಳುವ ಸಮಯ ಅದು. ಅಜ್ಞಾನ ಕಾಲದಿಂದ ಧರ್ಮಶಾಸ್ತ್ರ ಕಾಲಕ್ಕೆ ಬಂದಾಗ ಸ್ವಲ್ಪ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡನು. ಆದರೆ ಹುಟ್ಟಿದಾಗಲಿನಿಂದ ಶಾಲೆಗೆ ಹೋಗುವವರೆಗೂ ಸ್ವಲ್ಪ ಜ್ಞಾನವನ್ನು, ಶಕ್ತಿ, ಸಾಮರ್ಥ್ಯವನ್ನು ಯಾವ ವಿಧಾನದಲ್ಲಿ ಸಂಪಾದನೆ ಮಾಡಿಕೊಳ್ಳುತ್ತಾರೋ ಆ ವಿಧವಾಗಿ ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿದ ಸ್ವಲ್ಪ ಜ್ಞಾನ, ಶಕ್ತಿ, ನಿಬಂಧನೆಗಳನ್ನು, ಕಟ್ಟಾಳೆಗಳನ್ನು, ಆಜ್ಞೆಗಳನ್ನು ಕೊಟ್ಟರು. ಅವರ ಒಂದು ಜ್ಞಾನ, ಶಕ್ತಿ, ಸಾಮರ್ಥ್ಯವು ಬೆಳೆದಿದೆ. ಆ ಬೆಳೆದ ಜ್ಞಾನದಿಂದಲೇ ಸ್ವಲ್ಪ ಜನ ಚದುರಿ ಹೋದರು, ಸ್ವಲ್ಪ ಜನ ವಿಗ್ರಹ ಆರಾಧನೆ ಮಾಡಿಕೊಂಡರು, ಸ್ವಲ್ಪ ಜನ ಉಳಿದರು. ಈಗ ನೋಡಿ, ಮಲಾಕಿಯಿಂದ ಮತ್ತಾಯನ ಸುವಾರ್ತೆಯವರೆಗೂ 40 ವರ್ಷಗಳ ಕಾಲವು ನಮಗೆ ಕಾಣಿಸುತ್ತದೆ. ಇದನ್ನು ಡಾರ್ಕ್ ಪೀರಿಯಡ್ ಅನ್ನುತ್ತಾರೆ. ಈ ಸಮಯದಲ್ಲೇ ತುಂಬ ಜನ ತಮಗೆ ಏನು ನಡೆದಿದೆ ಎಂದು ತಿಳಿಯದೆ ಹೋಗಿರಬಹುದು. ಆದರೆ ಶಾಸ್ತ್ರಗಳು, ಶಾಸ್ತ್ರಿಗಳು, ಚರಿತ್ರೆಗಳನ್ನು ನಾವು ಪರಿಶೋಧನೆ ಮಾಡಿದರೆ ಅಲ್ಲಿ ಕೂಡ ದೇವರು ಪ್ರತಿಯೊಬ್ಬರನ್ನು ನಡೆಸಿದ್ದಾರೆ. ಯಾಕೆ ಎಂದರೆ ಅಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯಗಳು ಇಲ್ಲ. ಅದಾದ ನಂತರ ಮುಖ್ಯವಾದ ವಿಷಯವೇನು ಎಂದರೆ ಹೊಸ ಒಡಂಬಡಿಕೆ. ಆ ನಿಬಂಧನೆಗೋಸ್ಕರವೇ ನಿರೀಕ್ಷಿಸಿಕೊಂಡಿರುವುದೇ ಡಾರ್ಕ್ ಪೀರಿಯಡ್. ಆ ಡಾರ್ಕ್ ಪೀರಿಯಡ್ನ ಉದ್ದೇಶ ಅಷ್ಟೇ. ಈಗ ಜ್ಞಾನ ಬಂದಿದೆ, ಶಕ್ತಿ, ಸಾಮರ್ಥ್ಯ ಎಲ್ಲವೂ ಬಂದಿದೆ. ಇದುವರೆಗೂ ಚಿಕ್ಕ ಮಕ್ಕಳಾಗಿ ಶಾಲೆಗಳಲ್ಲಿ ಹಠ ಹಿಡಿಯುತ್ತಿದ್ದರು. ಚಿಕ್ಕವರು ಆಗಿರುವಾಗ ಶಾಲೆಗಳಲ್ಲಿ ಏನೋ ಹಠ ಹಿಡಿಯುತ್ತಾ ಇರುತ್ತಿದ್ದೆವು. ಡಿಗ್ರಿ ಓದುವಾಗ ಯಾರೂ ಕೂಡ ಹಠ ಹಿಡಿಯುವುದಿಲ್ಲ. ಯಾಕೆ ಎಂದರೆ ಜ್ಞಾನ, ಶಕ್ತಿ, ಸಾಮರ್ಥ್ಯ ಎಲ್ಲವೂ ಕೂಡ ಸಂಪಾದನೆ ಮಾಡಿಕೊಂಡಿರುತ್ತಾರೆ. ಅದಕ್ಕೆ ಆ ಅಜ್ಞಾನ ಕಾಲದಲ್ಲಿ ಧರ್ಮಶಾಸ್ತ್ರದ ಆಜ್ಞೆಗಳಲ್ಲಿ ಮುಂದುವರೆದ ದೇವಜನರು ಯಾವಾಗ ಜ್ಞಾನವಂತರಾದರೋ ಆಗ ದೇವರನ್ನು ತಿಳಿದುಕೊಂಡರು. ಅಂದರೆ ಜ್ಞಾನವು, ಶಕ್ತಿ, ಸಮರ್ಥನೆಗಳೆಲ್ಲವನ್ನು ಸಂಪಾದನೆ ಮಾಡಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ದೇವರು ಭೂಮಿಯ ಮೇಲೆ ಬರಬೇಕಾಗಿತ್ತು. ಅದಕ್ಕೆ ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಬಂದರು. ಯೇಸು ಕ್ರಿಸ್ತನು ಬಂದರು, ಪ್ರಕಟಿಸಿದರು. ಮರಣ, ಪುನರುತ್ಥಾನವನ್ನು ಪ್ರಕಟಿಸಲ್ಪಡುತ್ತದೆ. ಎಲ್ಲವೂ ಕೂಡ ನಡೆದವು. ದೇವರು ಮರಣವನ್ನು
ಜಯಿಸಿದರು, ಮಾರ್ಗವನ್ನು ಸಿದ್ಧ ಮಾಡಿದರು, ಅನೇಕ ಕಾರ್ಯಗಳು ನಡೆದವು. ಅದಕ್ಕೆ ಈಗ ಹಠ ಹಿಡಿಯುವ ಅವಶ್ಯಕತೆ ಇಲ್ಲ. ಯಾಕೆ ಎಂದರೆ ಈಗ ಜ್ಞಾನವೂ ಬಂದಿದೆ. ಆದುದರಿಂದ ಇಂತಹ ಸಮಯದಲ್ಲೇ ಹೊಸ ಒಡಂಬಡಿಕೆಯನ್ನು ಕೊಡಬೇಕು ಎಂದುಕೊಂಡರು. ಈಗ ನೋಡಿ, ಚಿಕ್ಕ ಮಕ್ಕಳಿಗೆ ಅಲ್ಪ ಸ್ವಲ್ಪ ವಿಷಯಗಳು ಹೇಳಿದರೆ ಅಸಲಿಗೆ ಅರ್ಥವಾಗುವುದಿಲ್ಲ. ಜ್ಞಾನ ಬಂದ ಮೇಲೆ ಶಕ್ತಿ ಸಮರ್ಥನೆ ಎಲ್ಲ ಇರುವಾಗ ಹೇಳಿದಾಗ ಯಾವ ರೀತಿ ಇರುತ್ತದೋ ಆ ರೀತಿಯಾಗಿ ಹೇಳಬೇಕೆಂದು ಕೊಂಡರು. ಪ್ರಜೆಗಳಿಗೆ ಈ ಅಜ್ಞಾನ ಕಾಲವು, ಧರ್ಮಶಾಸ್ತ್ರ ಕಾಲವು, ಹೊಸ ಒಡಂಬಡಿಕೆ ಕಾಲವು ಎಂದು ಬೇರೆ ಮಾಡಿಕೊಂಡು ಸ್ವಲ್ಪ ವಿಷಯಗಳನ್ನು ನಿಮಗೆ ಹೇಳಿದೆನು. ಅದನ್ನು ನೀವು ಗ್ರಹಿಸುತ್ತೀರಾ ಎಂದು. ಬೇರೆ ಬೇರೆ ವಿಧವಾಗಿ ಇರಬಹುದು, ಬೇರೆ ಬೇರೆಯಾಗಿ ಅವರು ಆಜ್ಞೆಗಳನ್ನು ಪಾಲಿಸಿರಬಹುದು. ಆದರೆ ಈಗ ಪೇತ್ರನಿಗೆ ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ನೋಡಿರಿ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜ್ಯ ವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಾ. ಈ ವಾಕ್ಯದ ಪ್ರಕಾರ ಈಗ ಎಲ್ಲವೂ ಸಂಪೂರ್ಣವಾಗಿದೆ. ಆದುದರಿಂದ ಈಗ ನಾವು ಓದುವುದೆಲ್ಲವೂ ಯಾವುದಕ್ಕೆ ಗೊತ್ತಾ? ಸಿದ್ಧ ಮಾಡಿಕೊಳ್ಳುವುದಕ್ಕೂ, ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ, ಲೋಕದಲ್ಲಿ ಜೀವಿಸುವುದಕ್ಕೆ. ಆ ವಿಧವಾಗಿ ಈಗ ಸಂಪೂರ್ಣವಾದೆವು, ಕ್ರಿಸ್ತನಲ್ಲಿ ಸಂಪೂರ್ಣರಾದೆವು, ಹೊಸ ಒಡಂಬಡಿಕೆಗೆ ಬಂದೆವು. ಈಗ ಆ ಆಜ್ಞೆ ಪ್ರಕಾರ ಜೀವಿಸಬೇಕು. ಕ್ರಿಸ್ತನು ಇದ್ದ ಕಾಲದಲ್ಲಿ ಎಲ್ಲವೂ ಹೇಳಲು ಆಗಲಿಲ್ಲ. ಅದಕ್ಕೆ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 12-13ನೇ ವಾಕ್ಯವನ್ನು ನೋಡಿರಿ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಎಂದು ಪರಿಶುದ್ಧ ಆತ್ಮನು ಮಾತನಾಡುತ್ತಿದ್ದಾರೆ. ಗಮನಿಸಿರಿ, ಅಲ್ಲಿ ಕೂಡ ಹೊರಲಾರಿರಿ ಎಂದು ಹೇಳುತ್ತಿದ್ದಾರೆ. ಅನಂತರ ಸುವಾರ್ತೆಗಳು, ಅನಂತರ ಅಪೊಸ್ತಲರ ಕೃತ್ಯಗಳು, ಪರಿಶುದ್ಧ ಆತ್ಮನ ಸಹಾಯದೊಂದಿಗೆ ಬರೆಯಲ್ಪಟ್ಟ ಪತ್ರಿಕೆಗಳು, ಇವು ಎಲ್ಲವೂ ಸುವಾರ್ತೆಗಳ ನಂತರ ಬಂದವು. ನಂತರ ಪ್ರಕಟಣೆ ಗ್ರಂಥದಲ್ಲಿ ಮುಕ್ತಾಯವಾಗಿದೆ. ಅದನ್ನು ಹೇಳುವ ಸ್ಥಿತಿಯಲ್ಲಿ ಸ್ವಲ್ಪ ಸ್ವಲ್ಪ ಹೇಳುತ್ತಾ ದೇವರು ನಡೆಸುತ್ತಾ ತನ್ನ ಪ್ರಜೆಗಳಿಗೆ ಬಂದರು. ಅಜ್ಞಾನ ಕಾಲದಲ್ಲಿ ಮಕ್ಕಳನ್ನು ಹೇಗೆ ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತಿದ್ದರೋ ಆ ವಿಧವಾಗಿ ದೇವರು ಪ್ರತ್ಯಕ್ಷತೆಯೊಂದಿಗೆ ಅವರನ್ನು ಆರೈಕೆ ಮಾಡುತ್ತಾ ಬಂದರು. ಅನಂತರ ಧರ್ಮಶಾಸ್ತ್ರದ ಕಾಲದಲ್ಲಿ ಬಾಲಕನಾಗಿರುವಾಗ ಗುರುವಾಗಿದ್ದು ಧರ್ಮಶಾಸ್ತ್ರವನ್ನು ಕೊಟ್ಟರು. ಆ ಧರ್ಮಶಾಸ್ತ್ರದ ಆಜ್ಞೆಗಳ ಪ್ರಕಾರ ಅವರು ಪಾಲಿಸುತ್ತಾ ಬಂದರು. ಅನಂತರ ಪ್ರವಾದಿಗಳ ಮುಖಾಂತರ, ಅನಂತರ ದೇವರು ಅರಸರ ಮುಖಾಂತರ ನಡೆಸುತ್ತಾ ಬಂದರು. ಬಹುತೇಕ ದೈವ ಕುಮಾರನೇ ಭೂಮಿಗೆ ಬಂದು ದೇವರು ನಿತ್ಯವೂ ನಮ್ಮೊಟ್ಟಿಗೆ ವಾಸ ಮಾಡಿ ಹೊಸ ಒಡಂಬಡಿಕೆ ಅನುಗ್ರಹಿಸಿ ನಮಗೆ ಜ್ಞಾನವನ್ನು ಸಂಪೂರ್ಣವಾಗಿ ಕೊಟ್ಟು ಕ್ರಿಸ್ತನಲ್ಲಿ ಎಲ್ಲರನ್ನೂ ಒಂದು ಮಾಡಿ ಸಂಪೂರ್ಣ ಜ್ಞಾನವಂತರಾಗಿ ಮಾಡಿದರು. ಅದಕ್ಕೆ ಪರಿಶುದ್ಧ ಆತ್ಮನಲ್ಲಿ ನಾವು ಚಿಕ್ಕ ಮಕ್ಕಳಾಗಿ ಅಲ್ಲ, ಇದು ಅಜ್ಞಾನ ಕಾಲವೂ ಅಲ್ಲ, ನಾವು ಕೂಡ ಅಜ್ಞಾನ ಕಾಲದಲ್ಲಿ ಇಲ್ಲ. ಧರ್ಮಶಾಸ್ತ್ರದ ಬಾಲ ಶಿಕ್ಷಣೆ ಇಲ್ಲ. ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ಈಗ ಜ್ಞಾನವನ್ನು ಹೊಂದಿದವರು, ಜ್ಞಾನದಲ್ಲಿ ಸಂಪೂರ್ಣರಾದವರು ಎಂದು ಅರ್ಥ ಮಾಡಿಕೊಳ್ಳಿರಿ. ಆದುದರಿಂದ ಪ್ರತಿಯೊಂದನ್ನು ಈಗಿನ ಕಾಲದಲ್ಲಿ ದೇವರು ತನ್ನ ಯೋಜನೆಗಳನ್ನು ತಿಳಿಸುತ್ತಾ ಬಂದನು. ಅಜ್ಞಾನ ಕಾಲವು, ಧರ್ಮಶಾಸ್ತ್ರ ಕಾಲವು, ಹೊಸ ಒಡಂಬಡಿಕೆ ಕಾಲವು, ಆ ವಿಧವಾಗಿ ದೇವರ ಪ್ರತ್ಯಕ್ಷತೆ ಇದೆ ಎಂದು ಗ್ರಹಿಸಿರಿ. ಪ್ರತಿದಿನ ಬೈಬಲ್ ಓದುವಾಗಲೂ ಆಲೋಚನೆ ಮಾಡಿ ಓದಿದರೆ ಮತ್ತಷ್ಟು ಜ್ಞಾನವನ್ನು ಸಮೃದ್ಧಿಯಾಗಿ ಕೊಡುತ್ತಾರೆ. ಆದುದರಿಂದ ಓದುವಾಗ ಜಾಗರೂಕತೆಯಿಂದ ಓದಿರಿ. ಈ ವಿಷಯಗಳನ್ನು ಕೂಡ ಅರ್ಥ ಮಾಡಿಕೊಳ್ಳಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿ. ಇತರರಿಗೂ ಶೇರ್ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.